CP ಯೋಗೀಶ್ವರ್ ಗೆದ್ದು ಬೀಗಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡೋದಾದರೆ ಚನ್ನಪಟ್ಟಣ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತರೆ ಅವರಿಗೆ ರಾಜಕೀಯ ಭವಿಷ್ಯ ಇಷ್ಟಕ್ಕೆ ಏನು ಕಮರಿ ಹೋಯ್ತು ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ಇದೆ. ಯಂಗ್ಸ್ಟಾರ್ ಆಲ್ರೆಡಿ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆದರೆ CP ಯೋಗೀಶ್ವರ್ ಈ ಚುನಾವಣೆ ಇದರಲ್ಲಿ ಸೋಲು ಗೆಲುವು ಒಂಥರ ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟಿತ್ತು ಅವರಿಗೆ. ಹಾಗಾಗಿ ಶತಾಯಗತಾಯ ನಾನು ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಹೇಳಿಬಿಟ್ಟು BJP ಪಕ್ಷವನ್ನು ತೊರೆದು BJPಯಲ್ಲಿ MLC ಆಗಿದ್ದರೂ ಕೂಡ ಆ MLC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅದಾದಮೇಲೆ ಕಾಂಗ್ರೆಸ್ ಬರ್ತಾರೆ. ಅವರಿಗೂ ಸಪೋರ್ಟ್ ಸಿಗುತ್ತೆ. DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಸಪೋರ್ಟ್ ಸಿಗುತ್ತೆ. ಅದಾದಮೇಲೆ ಜಮೀರ್ ಹೇಳಿಕೆ ಕೊಡ್ತಾರೆ. ಆ ಜಮೀರ್ ಹೇಳಿಕೆ ಇಲ್ಲಿ ಎಫೆಕ್ಟ್ ಆಗಿಲ್ಲ. ಇನ್ನೊಂದು ಕಡೆ ಇಲ್ಲಿ ಭಾಳ ವಿಶೇಷ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಅಲ್ಪಸಂಖ್ಯಾತರ ಮತಗಳಿದಾವಲ್ಲ, ನಮ್ಮ ಇಡೀ 224 ವಿಧಾನಸಭಾ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರು JDS ಮತಗಳು ಏನಿದಾವಲ್ಲ ಅದು JDSಗೆ ಹೋಗುತ್ತೆ. ಆದರೆ ಈ ಸಲ ಸ್ವಲ್ಪ ಉಲ್ಟಾದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಅಭ್ಯರ್ಥಿಗೆ ಇನ್ನೂ ಕೂಡ ಅನುಭವ ಕಮ್ಮಿ ಇದೆ ಅಂತನೋ ಅಥವಾ ಕ್ಷೇತ್ರದ ಸ್ಥಳೀಯ ಲೀಡರ್ ಅಲ್ಲ ಅಂತನೋ ಅಥವಾ CP ಯೋಗೀಶ್ವರ್ ಈ ಹಿಂದೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಮತ್ತೊಮ್ಮೆ ನೆನೆಸ್ಕೊಂಡ್ರು. ಯಾಕಂದರೆ ಅವ್ರನ್ನ ಆಧುನಿಕ ಭಗೀರಥ ಅಂತ ಕರೀತಾರೆ CP ಯೋಗೀಶ್ವರ್ನ. ಯಾಕಂದರೆ ನೀರಾವರಿ ಯೋಜನೆ ಬೇರೆ ಬೇರೆ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಈ ಆಧುನಿಕ ಭಗೀರಥನನ್ನು ಮತ್ತೊಮ್ಮೆ ನಾವು ಉಳಿಸ್ಕೊಳ್ಬೇಕು ಅಂತ ಚನ್ನಪಟ್ಟಣ ಜನ ನಿರ್ಧಾರ ಮಾಡಿದ್ರು. ಒಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಸಾಕಷ್ಟು ಕಾರಣಗಳನ್ನ ಹುಡುಕ್ತಾ ಹೋಗ್ಬೋದು. ಚನ್ನಪಟ್ಟಣದಲ್ಲಿ ಭರ್ಜರಿ ಗೆಲುವು, ಇನ್ನೊಂದು ಕಡೆ DCM DK ಶಿವಕುಮಾರ್ ಗೆಲುವು ಅಂತ ಒಂದು ಕಡೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಇದು CM ಸಿದ್ದರಾಮಯ್ಯನವರ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರ ಗೆಲುವೋ ಇವ್ರ ಗೆಲುವೋ ಕ್ಷೇತ್ರದ ಅಭಿವೃದ್ಧಿ ಮಾಡಿ. ಯಾಕಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಅನುದಾನ ಕೊಡ್ತಾ ಇಲ್ಲ, ಸಚಿವರು ನಮ್ಮ ಮಾತಿಗೆ ಮನ್ನಣೆ ಕೊಡ್ತಾ ಇಲ್ಲ ಅಂತ. ಒಟ್ಟಿನಲ್ಲಿ 136 ಶಾಸಕರ ಒಂದು ಸುಭದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದರಲ್ಲಿ ಈ ಒಂದು ಚುನಾವಣೆ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗಿದೆ. ಒಂದಿಷ್ಟು ಈ ಉಪಚುನಾವಣೆಗಳು ರೂಲಿಂಗ್ ಪಾರ್ಟಿ ಪರವಾಗಿ ಇರ್ತವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತವೆ. ಒಟ್ಟಿನಲ್ಲಿ 4 ವಿಧಾನಸಭಾ ಕ್ಷೇತ್ರ ಯಾವುದು ಮುಖ್ಯವಾಗಿ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ 4ಕ್ಕೆ 4 ಈಗ ಕಾಂಗ್ರೆಸ್ನ ಒಂದು ತೆಕ್ಕೆಗೆ ಬಿದ್ದಂಗೆ ಆಗಿದೆ. ಒಂದು ರಾಮನಗರ, ಕನಕಪುರ, ಮಾಗಡಿ ಇತ್ತು. ಒಂದೇ ಒಂದು ಅದ್ರ ಮೇಲೆ ಭಾಳ ಕಣ್ಣಿತ್ತು DK ಸುರೇಶ್ ಮತ್ತು DK ಶಿವಕುಮಾರ್ಗೆ. ಇನ್ನೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋತಿದ್ರು. ಈ ಸೋಲು ಕೂಡ ಎಲ್ಲಾದರೂ CP ಯೋಗೀಶ್ವರ್ ಸೋತಿದ್ರೆ ಭಾರಿ ಮುಖಭಂಗ ಆಗ್ತಾ ಇತ್ತು DK ಸುರೇಶ್ಗಾಗಲಿ DK ಶಿವಕುಮಾರ್ಗಾಗಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈ CP ಯೋಗೀಶ್ವರ್ ಗೆಲುವು ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಸುಗಮ ಆಗುತ್ತಾ? ಹಾಗಾದ್ರೆ ಎಸ್ ಸೈಯದ್ ಅವರೇ, ಸಾಕಷ್ಟು ವಿಚಾರಗಳನ್ನು ವಿನಿಮಯವನ್ನು ಮಾಡಿಕೊಂಡ್ರಿ. ಸೋಲು ಗೆಲುವು ಇದ್ದೇ ಇರುತ್ತೆ. ಮುಂದಿನ ಚುನಾವಣೆಗೆ ಹೇಗೆ ಸಜ್ಜಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರೆ ಚರ್ಚೆಗೆ ಬಂದು ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಕೊನೆಯದಾಗಿ ಕೊನೆಯದಾಗಿ ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂದರೆ, ಬಹುಶಃ ಇವತ್ತು CP ಯೋಗೇಶ್ವರ್ ಅವ್ರು ಗೆದ್ರೆ ಇಲ್ಲಿಂದ ಕಾಂಗ್ರೆಸ್ಗೆ ಕೆಟ್ಟ ಕಾಲ ಶುರು ಆಯಿತು ಅಂತ ಲೆಕ್ಕ. ಯಾಕಂದ್ರೆ ಈ ಮನುಷ್ಯ ಶಕುನಿ ಎಂಟ್ರಿ ಆದ್ರೆ ಅಲ್ಲಿ ಆ ಪಕ್ಷ ಸರ್ವನಾಶ ಪಕ್ಕ. ಗೊತ್ತಾಗುತ್ತೆ. ನೆನಪಿರ್ಬೇಕು, ಇದೇ ಮನುಷ್ಯ ಎಷ್ಟು ಜನ BJP ಕರ್ಕೊಂಡೋಗಿ ಸರ್ಕಾರ ಬೀಳಿಸಿದ್ದು ಅಂತ ಮತ್ತೆ ಎಂಟ್ರಿ ಆಗಿದೆ. ಅಂದ್ರೆ ಇಲ್ಲಿಂದ ಕಾಂಗ್ರೆಸ್ಗೆ ಕೆಟ್ಟ ಕಾಲ ಶುರು ಆಗಿದೆ ಅಂತ ಲೆಕ್ಕ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದ. ಒಟ್ಟಿನಲ್ಲಿ ಜನಾದೇಶ ಬಂದಿದೆ. ಜನಾದೇಶವನ್ನು ಪ್ರತಿಯೊಬ್ಬರು ಕೂಡ ಒಪ್ಕೊಳ್ಳೇಬೇಕಾಗ್ತದೆ. ಅವರು ಒಂದು ಅಭ್ಯರ್ಥಿ ಗೆದ್ದಿರ್ಬೋದು, ಗೆದ್ದವರು ಹರ್ಷವನ್ನು ವ್ಯಕ್ತಪಡಿಸ್ತಾ ಸೋತವರು ಪರಾಮರ್ಶೆನ ಮಾಡ್ಕೊಳ್ಬೇಕಾಗ್ತದೆ. ನಾನು ಯಾಕೆ ಸೋತಿರಲಿಕ್ಕೆ ಕಾರಣ ಏನೋ, ನಾನು ಹೇಗೆ ಸಜ್ಜುಗೊಳ್ಬೇಕು ಮುಂದಿನ ಚುನಾವಣೆಗೆ, ಎಲ್ಲ ರೀತಿಯಾದಂತಹ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಮತ್ತು ಕ್ಷೇತ್ರದ ಜನರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಇಲ್ಲಿ ಸೋತಿದ್ದಕ್ಕೆ ಒಂದಿಷ್ಟು ಕಾರಣಗಳು ಕೂಡ ಇರ್ತವೆ. ನಾವು ಯಾಕೆ ಸೋತ್ವಿ ಅನ್ನಲಿಕ್ಕೆ ಕಾರಣಗಳು ಸಾಕಷ್ಟು ಇರ್ತವೆ.
ಈ ಹಿಂದೆ 2 ಬಾರಿ ಸೋಲಾಗಿತ್ತು, ಈಗ ಮತ್ತೊಮ್ಮೆ ಸೋಲಾಗಿದೆ. ಚನ್ನಪಟ್ಟಣದಲ್ಲಿ CPY ಕಿಲ ಅಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಈಗ ವಿಲ. ನಿಜಕ್ಕೂ ಇದು ಸೋಲಿನ ಪರಾಮರ್ಶೆಯನ್ನು ಮಾಡ್ಕೊಳ್ಬೇಕಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಚಕ್ರವ್ಯೂಹವನ್ನು ಅಭಿಮನ್ಯು ಭೇದಿಸ್ಲಿಕ್ಕೆ ಆಗಲಿಲ್ಲ. ಇನ್ನು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಿದೆ.